ಅದೇನೋ ನಿನ್ನ ಬಳಿ ಮಾತನಾಡಬೇಕಂತೆ ಎಂದು ಎಬ್ಬಿಸಿದ್ರು. ಯಾರು ಎಂದು ಎದ್ದವರೇ ಇವರನ್ನು ನೋಡಿ, ಓ ಕನ್ನಡ ಮೇಷ್ಟ್ರು, ಏನು ವಿಷಯ ಎಂದರು. ತನ್ನ ಬಳಿ ಇವರಿಗೆ ಏನು ಮಾತು ಎನಿಸಿತು. ನನ್ನ ಮಗಳನ್ನು ನೋಡ್ಕೊಂಡು ಬರೋಣ ಅಂತ ಮೈಸೂರಿಗೆ ಹೋಗಿದ್ದೆ. ಆಗ ಸ್ವಾತಿ ಸಿಕ್ಕಿದ್ಲು. ಏನು, ಸ್ವಾತಿ ಸಿಕ್ಕಿದ್ಲೆ? ನಮ್ಮ ಸ್ವಾತಿ ಸಿಕ್ಕಿದ್ಲೆ? ಹೇಗಿದ್ದಾಳೆ ಮೇಷ್ಟ್ರೆ? ಮುಖದಲ್ಲಿ ಉತ್ಸಾಹ ಮೂಡಿ ಕಾತರದಿಂದ ಪ್ರಶ್ನಿಸಿದ್ರು. ಸುಖವಾಗಿದ್ದಾಳಮ್ಮ, ಮನೆಗೆ ಕರ್ಕೊಂಡು ಹೋಗಿದ್ಲು. ಅಂತಹ ಮನೆ ಸಿಗೋಕೆ ಪುಣ್ಯ ಮಾಡಿದ್ಲು. ದೇವರಂತಹ ಗಂಡ, ತಾಯಿಯಂತೆ ನೋಡ್ಕೊಳ್ತಾ ಇರುವ ಅತ್ತೆ, ತಂದೆಯಂತೆ ನೋಡ್ಕೊಳ್ಳುವ ಮಾವ, ಒಳ್ಳೆಯ ನಾದಿನಿ, ಎಲ್ಲರಿಗೂ ಬಹಳ ಅಚ್ಚುಮೆಚ್ಚಿನವಳಾಗಿ ಇದ್ದಾಳೆ. ಹೌದೇ? ಸದ್ಯ ಆ ದೇವರು ಆ ಮಗುಗೆ ಅಲ್ಲಾದರೂ ಸುಖ ಕೊಟ್ನಲ್ಲ. ನಮ್ಮನ್ನು ಕೇಳಿದ್ಲಾ? ಕೇಳದೆ ಇರ್ತಾಳೆಯೇ? ಅವಳು ಈಗ ಗರ್ಭಿಣಿ. ನಿಮ್ಮನ್ನು ಮನೆಯವರನ್ನು ನೆನೆದು ಕಣ್ಣೀರು ಹಾಕಿದ್ಲು. ಅವಳು ಗರ್ಭಿಣಿಯೇ? ಪಾಪ, ಇಂತಹ ಸಮಯದಲ್ಲಿ ತಾಯಿ ಹತ್ತಿರವಿದ್ದು ಆರೈಕೆ ಮಾಡಬೇಕು. ಆ ಭಾಗ್ಯ ನಾನು ಕೇಳ್ಕೊಂಡು ಬರಲಿಲ್ವಲ್ಲ. ಇಲ್ಲಿ ಇರೋರಿಗೆ ಬಾಣತನ ಮಾಡೋ ಪುಣ್ಯವಿಲ್ಲ. ಇನ್ನು ಅವಳ ಹೆಸರು ಹೇಳಿದ್ರೆ ಹರದಾರಿ ಹಾರೋ ಇವರನ್ನು ಅವಳ ಬಗ್ಗೆ ಹೇಗೆ ಕೇಳಲಿ? ನನ್ನ ಮಗಳು ಅದೆಷ್ಟು ಕೊರಗ್ತಿದ್ದಾಳೋ. ಎಲ್ಲರೂ ಇದ್ದು ಅನಾಥಳಂತೆ ಇರಬೇಕು. ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ನೋಡಿ, ನೀವು ಅವಳ ಬಗ್ಗೆ ಚಿಂತಿಸುತ್ತಿದ್ದೀರಲ್ಲ, ಅದಕ್ಕೆ ಅವಳು ಚೆನ್ನಾಗಿದ್ದಾಳೆ ಅಂತ ತಿಳಿಸಿದೆ. ನೀವು ಯಾವ ಚಿಂತೆಯೂ ಮಾಡಬಾರ್ದಂತೆ. ಅವಳು ತುಂಬ ಸುಖವಾಗಿದ್ದಾಳೆ. ಏನು ಸುಖವೋ? ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಇರಲಿ, ಆ ಸಮಯದಲ್ಲಿ ತವರನ್ನೇ ಬಯಸುತ್ತೆ ಮನ. ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡ ಹಾಗೆ ಅತ್ತೆ ಮನೆಯವರು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಆಗೋಲ್ಲ. ಮದುವೆನೂ ಮಾಡಿಲ್ಲ, ಬಾಣ್ತನನಾದರೂ ಮಾಡೋ ಹಾಗಾದರೆ ಎಷ್ಟು ಸಮಾಧಾನ. ಆದರೆ ಈ ವಿಷಯ ಅವರ ಬಳಿ ಎತ್ತೋರ್ಯಾರು? ನಾನು ಹೇಳಿ ನೋಡಲೆ? ಅವರು ತುಂಬ ಕೋಪಿಷ್ಟ್ರು. ನಿಮಗೆ ಏನಾದರೂ ಮನ ನೋಯೋ ಹಾಗೆ ಅಂದ್ಬಿಟ್ರೆ ಹೇಳೋದಂತೂ ಹೇಳ್ತೀನಿ, ನೋಡೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವು ಮತ್ತೆ ಆ ಊರಿಗೆ ಹೋದರೆ ನನಗೆ ಹೇಳಿ, ಅವಳಿಗೇನಾದರೂ ಕೊಡ್ತೀನಿ ಎಂದರು. ಆಗ್ಲಮ್ಮ, ಹೇಳ್ತೀನಿ. ಆದರೆ ನಿಮ್ಮ ಪತಿಯನ್ನು ಕೇಳಿ, ಒಮ್ಮೆ ಮತ್ತೆ ಇಲ್ಲದ ಹಗರಣ ಆಗೋದು ಬೇಡ ಎಂದು ಹೊರಟರು. ಅತ್ತಿಗೆ ಸ್ವಾತಿಯು ಬಸಿರಿಯಂತೆ, ಅವಳನ್ನು ಬಾಣತನಕ್ಕೆ ಕರೆಸಿದ್ರೆ ನನಗೆ ವರ್ಷದ 3 ಮೊಮ್ಮಕ್ಕಳು. ನಿಮ್ಮ ತಮ್ಮ ಇದಕ್ಕೆ ಒಪ್ತಾರಾ? ಸಂಭ್ರಮ ಕಾತರದಿಂದ ಹೇಳಿದರು. ಅವರ ಆಸೆಯ ಕಣ್ಣುಗಳನ್ನು ನೋಡಿ ತಮ್ಮನ ಸ್ವಭಾವದ ಪರಿಚಯವಿದ್ದ ಆಕೆ ನಿಜ ಹೇಳಲು ಬಾಯಿ ಬರಲಿಲ್ಲ. ಮೇಷ್ಟ್ರು ಹೇಳಿದ್ರೆ ಒಪ್ತಾನೆ ಬಿಡು. ನೀನು ಈಗಲಾದರೂ ಚಿಂತೆ ಬಿಡು. ಮಕ್ಕಳಿಗೆ ತಾಯಿಯಾಗಿ ಚೆನ್ನಾಗಿರು. ಖಂಡಿತ ನನಗೆ ಈಗ ಸಮಾಧಾನವಾಗಿದೆ ಅತ್ತಿಗೆ. ನಾನು ಚೆನ್ನಾಗಿ ಆಗಬೇಕು. ಇನ್ನು ಸ್ವಲ್ಪ ಮಟ್ಟಿಗೆ ಬದುಕಬೇಕು. ನನ್ನ ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಬೇಕು. ಮಗುವಿನಂತೆ ನನ್ನ ಆಸೆಗಳನ್ನು ಹೇಳತೊಡಗಿದರು. ಖಂಡಿತ ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ. ಚೆನ್ನಾಗಿ ತಿಂದು ಶಕ್ತಿ ಬರೆಸ್ಕೊ. ನನಗೆ ಊಟ ಹಾಕಿ ಅದಕ್ಕೆ ನಾನೇ ಅಡಿಗೆ ಮನೆಗೆ ಬರ್ತೀನಿ, ನಡೀರಿ ಎಂದು ಎದ್ದು ನಡೆದರು. 10 ಸಲ ಕರೆದರೂ 1 ಸಲ ಉತ್ತರ ಕೊಡುತ್ತಿದ್ದವಳು, ಊಟ ತಿಂಡಿ ತಿನ್ನೋದಕ್ಕೆ ತಂಟೆ ಮಾಡ್ತಿದ್ದವಳು ಈಗ ತಾನೇ ಊಟ ಕೇಳಿ ಅಡಿಗೆ ಮನೆಗೆ ಬಂದು ಊಟ ಮಾಡ್ತಿದ್ದಾಳಲ್ಲ. ಈ ಮನಸ್ಸಿಗೆ ಎಂತಹ ಶಕ್ತಿ ಇದೆ. ಎಲ್ಲದಕ್ಕೂ ಮನಸ್ಸೇ ಕಾರಣ ಎಂಬುದು ಸುಳ್ಳಲ್ಲ ಎಂದುಕೊಂಡವರು ಭಾಗೀರಥಮ್ಮ. ಬಾ ತಾಯಿ, ಸದ್ಯ ಇಷ್ಟರ ಮಟ್ಟಿಗೆ ನೀನೇ ಬಂದು ಎದ್ದು ಒಂದು ಊಟ ಕೇಳಲು ಹಾಗೆ ಆದಿಯಲ್ಲ, ಹುರುಪಿನಿಂದ ಹೇಳಿ ಬಡಿಸತೊಡಗಿದರು. ಪರಮೇಶ್ವರಿ ಅಂದು ಎಂದಿನಿಗಿಂತ 2ರಷ್ಟು ಊಟ ಮಾಡಿದ್ರು. ಊಟವಾದ ಮೇಲೆ ಮನಸ್ಸು ಹಗುರವಾಗಿದ್ದರಿಂದ ಮೈ ಮೆರೆತು ನಿದ್ದೆ ಮಾಡಿದ್ರು. ಹೊಟ್ಟೆ ತುಂಬ ಸರಿಯಾಗಿ ಊಟ, ಕಣ್ತುಂಬ ಒಳ್ಳೆಯ ನಿದ್ದೆ ಇದ್ದರೆ ಮನುಷ್ಯ ಲವಲವಿಕೆಯಿಂದ ಇರ್ತಾನೆ ಎಂಬ ಹಿರಿಯರ ಹಿತೋಕ್ತಿ ನಿಜವಾಗಿತ್ತು. ಪರಮೇಶ್ವರಿ ನಿದ್ರೆ ಎದ್ದ ಮೇಲೆ ಮೈಯಲ್ಲಿ ಚೈತನ್ಯ ಮೂಡಿ ಹಾಗೆ ಆಗಿತ್ತು. ಮುಖ ಲವಲವಿಕೆಯಿಂದ ಕೂಡಿತ್ತು. ಸದಾ ಚಿಂತೆ ಮಾಡುತ್ತಾ ಹಾಸಿಗೆ ಮೇಲೆ ಮಲಗಿರುತ್ತಿದ್ದವರು ಎದ್ದು ಬಾಚಿಕೊಂಡು ಹಾಲಿನಲ್ಲಿ ಬಂದು ಕುಳಿತರು. ಕೈಲಾಸನಾಥ್ ಹೊರಗಿನಿಂದ ಬಂದರು. ಹಾಲ್ನಲ್ಲಿ ಕುಳಿತಿರುವ ಪತ್ನಿಯನ್ನು ಕಂಡು ಅಚ್ಚರಿಯಾಯಿತು. ಸದಾ ರೂಮಿನಲ್ಲಿ ಮಲಗಿರುತ್ತಿದ್ದವಳು, ನಾನು ಬಂದರೂ ಎದ್ದು ಬರದವಳು ಈಗ ಈ ದಿನ ಇಲ್ಲಿ ಬಂದು ಕುಳಿತುಕೊಳ್ಳೋ ಅಷ್ಟು ಚೇತರಿಸಿಕೊಂಡಿದ್ದಾಳೆಯೇ? ಬೆಳಗ್ಗೆ ಇಲ್ಲದ ಈ ಬದಲಾವಣೆ ಏನು ಕಾರಣ ಎನಿಸಿತು. ಪರಮೇಶ್ವರಿ, ಇದೇನು ಆಶ್ಚರ್ಯ, ಇಲ್ಲಿ ಬಂದು ಕುಳಿತುಬಿಟ್ಟಿದ್ದಿ ಎಂದು ಪತ್ನಿಯ ಪಕ್ಕ ಕುಳಿತರು. ಸ್ವಾತಿಯ ವಿಷಯ ಕೇಳಬೇಕೆಂದು ತುದಿಗಾಲಲ್ಲಿಯೇ ಬಂದಿದ್ದು. ಬೇಡ, ನಾನು ಹೇಳೋದಕ್ಕಿಂತ ಮೇಷ್ಟ್ರೇ ಹೇಳಲಿ ಎಂದುಕೊಂಡು ಪ್ರಯಾಸದಿಂದ ತಡೆ ಹಿಡಿದು ಬೇಜಾರಾಯಿತು. ಬಂದು ಕುಳಿತೆ ಎಂದು ಅವರಿಗೆ
ಪತ್ನಿಯ ಮುಖಭಾವದಲ್ಲೇ ಆದ ಬದಲಾವಣೆ ಕಂಡು ಇದು ನಿಜವಲ್ಲ ಎಂದು ಖಾತರಿಯಾಯಿತು. ಹೇಳುವುದಾದರೆ ಅವಳೇ ಹೇಳ್ತಾಳೆ ಎಂದುಕೊಂಡು ಹೆಚ್ಚು ಕೆಣಕದೆ ಸುಮ್ಮನಾದರು. ಮೇಷ್ಟ್ರು ಬಂದು ಹೋಗಿ 4-6 ದಿವಸವಾದರೂ ಪತಿ ಅದರ ಸುಳಿವು ಏನೂ ಕೊಡದೇ ಇದ್ದದ್ದು ಕಂಡು ಪರಮೇಶ್ವರಿಗೆ ಮತ್ತೆ ಆತಂಕವಾಗತೊಡಗಿತು. ಅತ್ತಿಗೆ, ಮೇಷ್ಟ್ರು ಸ್ವಾತಿ ವಿಚಾರ ಇವರಿಗೆ ತಿಳಿಸ್ಲಿಲ್ವೇ? ಇನ್ನೂ ಸಮಯ ಸಿಕ್ಕಿಲ್ವಂತ ಕಾಣುತ್ತೆ. ಆಗಲೇ 1 ವಾರ ಆಯ್ತಾ ಬಂತಲ್ಲ. ಹೇಳ್ತಾರೆ ತಡಿ, ಸಮಯ ನೋಡಿ ಹೇಳಬೇಕಲ್ವೇ? ನಿನ್ನ ಗಂಡ ಮೊದಲೇ ಕೋಪಿಷ್ಟ. ಅಥವಾ ಹೇಳಿದ್ರೆ ಸುಮ್ಮನಿದ್ದಾರೆಯೇ? ಸುಮ್ಮನೆ ಯಾಕಿರ್ತಾನೆ? ಮನೆಗೆ ಬಂದು ಹಾರಾಡ್ತಿದ್ದ. ನನಗ್ಯಾಕೋ ಅನುಮಾನ. ನಾನೇ ಕೇಳಿದ್ರೆ ಹೇಗೆ? ದುಡುಕ್ಬೇಡ, ತಡಿ, ಇನ್ನೂ 4 ದಿವಸ ಹೋಗಲಿ, ಆಮೇಲೆ ಕೇಳಿದ್ರಾಯ್ತು. ನನಗೆ ಸ್ವಾತಿನ ನೋಡಬೇಕು ಅನ್ನಿಸ್ತಿದೆ ಅದಕ್ಕೆ. ಏನು ಮಾಡೋದು ಹೇಳು? ಇಂತಹ ಗಂಡನನ್ನು ಕಟ್ಕೊಂಡ್ಮೇಲೆ ಇಂತಹದ್ದೇನೆಲ್ಲ ಅನುಭವಿಸಬೇಕು. ಹೆಣ್ಣು ಪ್ರತಿಭಟಿಸೋದಷ್ಟು ಗಂಡಿಗೆ ಹಠ ಜಾಸ್ತಿ ಆಗುತ್ತೆ. ಉಪಾಯದಿಂದ ಪ್ರೀತಿಯಿಂದ ಅವರನ್ನು ಗೆಲ್ಲಬೇಕು. ನನಗೆ ಪ್ರೀತಿ ಮಾಡಿಯೂ ಗೊತ್ತಿಲ್ಲ, ಮಾಡಿಸ್ಕೊಂಡು ಗೊತ್ತಿಲ್ಲ. ಪ್ರತಿಭಟಿಸೋದಂತೂ ಮೊದಲೇ ಧೈರ್ಯ ಇಲ್ಲ. ಇನ್ನು ಇವರನ್ನು ಹೇಗೆ ಗೆಲ್ಲಲಿ? ಮುಗ್ಧ ಪ್ರಶ್ನೆ ಹಾಕಿದ್ರು. ಅವರ ಮಾತನ್ನು ಕೇಳಿ ಭಾಗೀರಥಮ್ಮನಿಗೆ ಸಂಕಟವಾಯಿತು. ಇಂತಹ ಮುಗ್ಧ ಹೆಂಗಸು ಇವಳನ್ನು ಹೇಗೆ ಗೋಳಾಡಿಸ್ತಾನಲ್ಲ. ಇವನಿಗೆ ಸ್ವಲ್ಪನಾದರೂ ಮಾನವೀಯತೆ ಇದೆಯೇ? ತಮ್ಮನ ಮೇಲೆ ಜಿಗುಪ್ಸೆ ಉಂಟಾಯಿತು. ಮತ್ತೆ 1 ವಾರ ಕಳೆದರೂ ಪತಿ ಸ್ವಾತಿಯ ವಿಷಯವೇ ಎತ್ತಿದ್ದದ್ದು ಕಂಡು ಪರಮೇಶ್ವರಿಗೆ ನಿರಾಸೆ ಮೂಡಿತು. ಮನ ಕಳೆದುಂಗಿತು. ನಾನು ಈ ವಿಷಯ ಎತ್ತಿದ್ರೆ ಹೇಗೆ? ಮೇಷ್ಟ್ರು ಹೇಳಲು ಹಿಂಜರಿದಿರಬಹುದು. ನಾನು ಹಾಗೆ ಇದ್ದರೆ, ಈ ಅವಕಾಶ ತಪ್ಪಿದ್ರೆ ಮತ್ತೆ ಸ್ವಾತಿ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿದವರೇ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪತಿಯ ಬಳಿ ತಾವೇ ಪ್ರಸ್ತಾಪವೆತ್ತಿದ್ರು. ಕನ್ನಡ ಮೇಷ್ಟ್ರು ನಿಮ್ಗೇನಾದರೂ ಸಿಕ್ಕಿದ್ರೆ ಅಂಜುತ್ತಾ ಕೇಳಿದ್ರು. ಹ್ಞೂ, ಸಿಕ್ಕಿದ್ರು. ಸಿಕ್ಕಿದ್ರೆ ಏನಾದರೂ ಹೇಳಿದ್ರಾ? ಸಂತೋಷ ಕಾತುರದಿಂದ ಕೇಳಿದ್ರು. 1 ಸಲ ಪತಿಯ ಕಡೆ ನೋಡಿದ್ರು. ಇದಕ್ಕಾಗಿಯೇ ಇವಳು ಇಷ್ಟೊಂದು ಲವಲವಿಕೆಯಿಂದ ಇರೋದು? ಇದೆಲ್ಲ ಇವಳ ಕಿತಾಪತಿ ಇರಬೇಕು. ನನ್ನ ಮಾತು ಉಲ್ಲಂಘಿಸಿ ನಡೆಯುವ ಧೈರ್ಯ ಬಂದಿದೆಯೇ ಇವಳಿಗೆ ಎಂದು ಹಲ್ಲು ಕಡಿದ್ರು. ಪತಿಯ ನೋಟಕ್ಕೆ ದೇವಕಿಯ ಹೃದಯ ಅದುರಿತು. ಏನೋ ಹೇಳಬೇಕಾಗಿತ್ತು. ಯಾವ ವಿಷಯ? ಈ ಮನೆಯಲ್ಲಿ ಎತ್ತಬಾರದೆಂದು ನಾನು ಹೇಳಿದ್ದೇನೋ? ಮತ್ತೆ ಅದು ಈ ಮನೆಯಲ್ಲಿ ಬೇಡ, ಗಂಭೀರವಾಗಿ ಹೇಳಿ ಎದ್ದು ಹೋದರು. ಪರಮೇಶ್ವರಿ ಬಸವಳೆದು ಬಿಟ್ರು. ಇವರಿಗೆ ಮಗಳು ಎಂಬ ಮಮಕಾರವೇ ಬತ್ತಿ ಹೋಗಿದೆಯೇ? ಇಂತಹ ಕಠಿಣ ಹೃದಯ ಇರೋದು ಸಾಧ್ಯವೇ? ಮಕ್ಕಳು ತಪ್ಪು ಮಾಡಿದ್ರೆ ಕ್ಷಮಿಸೋದು ಹೆತ್ತವರ ಕರ್ತವ್ಯವಲ್ಲವೇ? ಅವಳು ಕ್ಷಮಿಸಲಾರದ ತಪ್ಪೇನೂ ಮಾಡಿಲ್ವಲ್ಲ. ಇವರಿಗೆ ಯಾರು ಬುದ್ಧಿ ಹೇಳಬೇಕು? ಎಲ್ಲ ಇವರು ಬದಲಾಗೋದಿಲ್ಲ. ಇಲ್ಲ, ಇವರು ಬದಲಾಗೋದಿಲ್ಲ. ನನ್ನ ಸ್ವಾತಿಗೆ ತವರಿನ ಪ್ರೀತಿ ಪೂರ್ತಿ ಬತ್ತಿ ಹೋಯಿತು. ಆ ಮಗು ಎಷ್ಟು ನೊಂದ್ಕೊಳ್ತಿದೆಯೋ ಏನೋ. ಆ ನೋವು ನಮಗೆ ತಟ್ಟದೆ ತಾಯಿ ತಂದೆ ಕರ್ತವ್ಯವನ್ನು ನಾನು ಪೂರೈಸಲಿಲ್ವಲ್ಲ. ಇಲ್ಲ, ಇನ್ನು ನಾನು ನನ್ನ ಮಗಳನ್ನು ನೋಡುವ ಹಾಗಿಲ್ಲ, ಸ್ವಾತಿಯನ್ನು ನೋಡುವ ಹಾಗಿಲ್ಲ ಎಂದು ಯೋಚಿಸಿದವರೇ ಕುಳಿತಿದ್ದವರು ಹಾಗೆ ಬಿದ್ದು ಬಿಟ್ರು. ಪರಮೇಶ್ವರಿ ಬಿದ್ದ ಶಬ್ದ ಕೇಳಿ ಓಡಿ ಬಂದು ಭಾಗೀರಥಮ್ಮ ಅವರನ್ನು ಅಲಗಾಡಿಸಿ, ಪರಮೇಶ್ವರಿ ಏನಾಯಿತು? ಏಳೆ ಪರಮೇಶ್ವರಿ ಎಂದು ಕೂಗಿದ್ರು. ಮಾತಿಲ್ಲ, ಚಲನೆ ಇಲ್ಲ. ಒಳಗಿನಿಂದ ನೀರು ತಂದು ಮುಖಕ್ಕೆ ಚುಮುಕಿಸಿದ್ರು. ಏನೂ ಪ್ರಯೋಜನವಾಗಲಿಲ್ಲ. ಗಾಬರಿಯಾಯಿತು. ಪಕ್ಕದ ಮನೆಯ ಹುಡುಗನನ್ನು ಕರೆದು ತಮ್ಮನನ್ನು ಕರೆತರಲು ಓಡಿಸಿದ್ರು. ಯಾರು ಬಂದಿದ್ದಾರೇನೆ? ಪರಮೇಶ್ವರಿ ಈ ಜೀವನದಿಂದಲೇ ನಿರ್ಗಮಿಸಿಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಪತಿಯ ಮನ ಕರಗಿ ತಮ್ಮ ಮಗಳನ್ನು ಮತ್ತೆ ನೋಡುತ್ತೇನೆ ಎಂಬ ಆಸೆ ಇಟ್ಕೊಂಡಿದ್ದ ಆ ಜೀವಕ್ಕೆ ಪತಿಯ ಮಾತಿನಿಂದ ಹೃದಯಕ್ಕೆ ಬಲವಾದ ಪೆಟ್ಟು ಬಿದ್ದಿತು. ಅತಿಯಾದ ನಿರಾಸೆಯಿಂದ ಆ ದುರ್ಬಲವಾದ ಹೃದಯ ತಡೆದುಕೊಳ್ಳಲಾಗದೆ ಹೃದಯ ಆಘಾತವಾಗಿತ್ತು. ವಿಷಯ ತಿಳಿದು ಎಲ್ಲರೂ ಅವರ ಮನೆಯ ಮುಂದೆ ಜಮಾಯಿಸಿದ್ರು. ಮೇಷ್ಟ್ರು ಓಡೋಡಿ ಬಂದರು. ಅವರು ಬಂದಿದ್ದು ಕಂಡು ಭಾಗೀರಥಮ್ಮ ಅವರನ್ನು ಹಿಂಬಾಗಿಲಿಗೆ ಕರೆದುಕೊಂಡು ಹೋಗಿ, ಮೇಷ್ಟ್ರೆ, ಈಗ ನಿಮ್ಮಿಂದ ಒಂದು ಉಪಕಾರವಾಗಬೇಕಲ್ಲ. ಸ್ವಾತಿಗೆ ಈ ವಿಷಯ ತಿಳಿಸಿ ಬನ್ನಿ. ತಾಯಿಯ ಮುಖ ಕೊನೆಯ ಸಲ ನೋಡಿಬಿಡ್ಲಿ. ಅವರಿಗೆ ತಿಳಿದ್ರೆ ರಂಪವಾಗಲ್ವೇ? ಆ ಹುಡುಗಿ ಬಂದಾಗ ಅವಮರ್ಯಾದೆ ಮಾಡಿದ್ರೆ?
ಏನೇ ಆದರೂ ತಿಳಿಸೋದು ನಮ್ಮ ಧರ್ಮವಲ್ಲವೇ? ಶುಭ ಕಾರ್ಯಕ್ಕೆ ಬೇಡ. ತಾಯಿ ಸತ್ತಾಗಲೂ ತಿಳಿದಿದ್ರೆ ಹೇಗೆ? ಹಾಗಾದರೆ ತಿಳಿಸಿ ಕರ್ಕೊಂಡು ಬರಲಾ? ತಿಳಿಸೋದಂತೂ ತಿಳಿಸಿ, ಬರೋದು ಬಿಡೋದು ಅವಳ ಅತ್ತೆ ಮನೆಯವರ ಹೇಳಿಕೆ ಮೇಲೆ ನಿರ್ಧಾರವಾಗಲಿ. ಆಯಿತು ಬಿಡಿ, ಈಗಲೇ ಹೋಗಿ ಬಂದುಬಿಡ್ತೀನಿ ಎಂದವರೇ ತಮ್ಮ ಸ್ನೇಹಿತರ ತಮ್ಮನ ಬಳಿ ಇದ್ದ ಬೈಕಿನಲ್ಲಿ ಹೊರಟುಬಿಟ್ರು. ವಿಷಯ ತಿಳಿದ ಸ್ವಾತಿ ಗರಬಡಿದವಳ ಹಾಗೆ ನಿಂತುಬಿಟ್ಲು. ಸ್ವಾತಿ ಸಮಾಧಾನ ಮಾಡ್ಕೊಮ್ಮ, ಎಲ್ಲ ದೇವರ ಇಚ್ಛೆ. ಏನು ಮಾಡೋದು ಹೇಳು? ದೇವಕಿ ತಬ್ಬಿ ಸಂತೈಸಿದ್ರು. ಕೊನೆಗೂ ಅಮ್ಮನ ಮುಖ ನೋಡಲಾಗಲಿಲ್ಲ. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈಗ ಹೋಗಿ ಬರ್ತೀಯಾ ಹೇಳು? ವಿಶ್ರಾಂತ್ ಕೇಳಿದ. ಕರ್ಕೊಂಡು ಹೋಗಿ ಅಂದರೆ ಯಾರು ಏನಾದರೂ ಅನ್ನಲಿ, ಮನೆ ಒಳಗೆ ಹೋಗದಿದ್ರೂ ಪರವಾಗಿಲ್ಲ, ದೂರದಿಂದಲಾದರೂ ನೋಡ್ತೀನಿ ಆ ಥರ ಪಡಿಸಿದ್ಲು. ಆಯಿತು, ಹೋಗಿ ಬನ್ನಿ. ವಿಶ್ರಾಂತ್, ನೀನು ಅವಳ ಪಕ್ಕದಲ್ಲೇ ಇರು. ನಿನ್ನ ಮಾವ ಏನಾದರೂ ಆಡಿದ್ರೆ ಎದುರು ಮಾತಾಡಬೇಡ, ಅದಕ್ಕೆ ಇದು ಸಮಯವಲ್ಲ. ಅವರಾಗೆ ಬಿಟ್ಟು ಹೋಗು ಎಂದರೆ ಸ್ವಾತಿನ ಬಿಟ್ಟು ಬಾ, ಆನಂದರಾವ್ ಹೇಳಿದರು. ತಕ್ಷಣ ಟ್ಯಾಕ್ಸಿ ಮಾಡಿಕೊಂಡು ಬಂದ ವಿಶ್ರಾಂತ್ ಅಮ್ಮ ತಾಯಿಯ ನಿರ್ಜೀವ ದೇಹವನ್ನು ನೋಡುತ್ತಿದ್ದ ಹಾಗೆ ಸ್ವಾತಿ ಚೀರಿ ಮುಂದಕ್ಕೆ ಓಡಲು ಯತ್ನಿಸಿದ್ಲು. ಇನ್ನೇನು ಸ್ಮಶಾನ ಯಾತ್ರೆಗೆ ಹೊರಡಲು ಸಿದ್ಧಗೊಳ್ಳುತ್ತಿದ್ದ ಪರಮೇಶ್ವರಿಯ ದೇಹ ಇವಳ ಚಿರುವಿಕೆಯಿಂದ ಎಲ್ಲರ ಗಮನ ಇವಳ ಕಡೆ ಹರಿಯಿತು. ನಿಲ್ಲು, ಒಂದು ಹೆಜ್ಜೆ ಮುಂದಿಟ್ಟಿಯೇ ನಿನ್ನಿಂದಲೇ ಇವಳು ಸತ್ತಿದ್ದು. ತಾನು ಕೆಡೋದು ಅಲ್ಲದೆ ತಾಯಿಯ ಜೀವನವನ್ನು ತಿಂದ್ಕೊಂಡ್ಯಾ ಚಾಂಡಾಳಿ? ಕೈಲಾಸನಾಥ್ ಅಡ್ಡ ಬಂದು ಗುಡುಗಿದ್ರು. ಅಪ್ಪ, ಒಂದು ಸಲ ಅಮ್ಮನ ಮುಖವನ್ನು ಕಣ್ತುಂಬ ನೋಡೋದಕ್ಕೆ ಬಿಡು, ಮತ್ತೆ ಈ ಕಡೆ ತಲೆ ಹಾಕ್ಕೊಳ್ಳ. ಸ್ವಾತಿ ಅಂಗಲಾಚಿದ್ಲು. ಅವಳ ಕರುಣಾಜನಕವಾದ ಸ್ಥಿತಿ ನೋಡಿ ಸಿಂಧು, ಬಿಂದು, ಅತ್ತೆ ಎಲ್ಲರೂ ಕಣ್ಣುಗಳಲ್ಲಿಯೂ ಕಣ್ಣೀರು ಕೂಡಿ ಹರಿಯಿತು. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ತಾಯಿ ಜೊತೆ ನನ್ನ ಹೆಣ ಬೀಳುತ್ತೆ, ಆರ್ಭಟಿಸಿದ್ರು. ಸ್ವಾತಿಯ ವಿಷಯ ತಿಳಿಯದಿದ್ದರೆ ಪತ್ನಿ ಇಷ್ಟು ಬೇಗ ಸಾಯುತ್ತಿರಲಿಲ್ಲ. ಅವಳ ಸಾವಿಗೆ ಇದೇ ಕಾರಣ ಎಂದು ಇವಳು ಮೇಲಿನ ಕೋಪ ಜಾಸ್ತಿಯಾಗಿತ್ತು. ಈಗ ಇವಳನ್ನು ಕಾಣುತ್ತಿದ್ದ ಹಾಗೆ ಇದು ಹಿಮ್ಮಡಿಸಿತು. ಹೋಗಲಿ, ಸಮಾಧಾನ ಮಾಡಿಕೊಳ್ಳೆ ತಾಯಿ, ಮುಖ ನೋಡಲಿ ಹಿರಿಯರು ಹೇಳಲು ಯತ್ನಿಸಿದರು. ದಯವಿಟ್ಟು ಕ್ಷಮಿಸಿ, ಈ ವಿಷಯದಲ್ಲಿ ನನಗೆ ಯಾರೂ ಬಲವಂತ ಮಾಡಬೇಡಿ ಎಂದುಬಿಟ್ರು. ವಿಶ್ರಾಂತ್ಗೆ ಮೈ ಉರಿದೋಯ್ತು. ಇಂತಹ ಸಮಯದಲ್ಲಿ ಇಷ್ಟು ರೋಷವೇ? ಇವರು ಮನುಷ್ಯರಲ್ಲ, ರಾಕ್ಷಸರು. ನಡಿ ಸ್ವಾತಿ, ಇವರ ಋಣ ತೀರಿತು ಅಂದ್ಕೋ ಎಂದು ಅವಳನ್ನು ಕೈಯಿಂದ ಬಳಸಿ ಟ್ಯಾಕ್ಸಿ ಬಳಿ ಕರೆದುಕೊಂಡು ಹೊರಟ. ರೀ, ಅಮ್ಮನನ್ನು ಸರಿಯಾಗಿ ನೋಡೇ ಇಲ್ಲ, ಒಂದು ಸಲ ನೋಡ್ಬಿಡ್ತೀನಿ, ನೀವೇನಾದರೂ ಹೇಳ್ರಿ ಅಂಗಲಾಚುತ್ತಾ ಕಂಬನಿ ಕರೆಯುತ್ತಲೇ ಟ್ಯಾಕ್ಸಿ ಹತ್ತಿದ್ಲು. ಛೀ, ಇಂತಹ ಹಠ ಇರಬಾರ್ದು. ಹುಡುಗಿ ಬಸಿರಿ ಅಂತ ಕಾಣುತ್ತೆ. ಎಷ್ಟು ನೊಂದ್ಕೊಂಡ್ಲು. ಗಂಡ ಒಳ್ಳೆಯವನಿದ್ದ ಹಾಗಿದ್ದಾನೆ, ಇಲ್ದಿದ್ರೆ ಜಗಳ ಆಗಿರೋದೇನೋ. ಪಾಪ, ಇಂಥ ಸ್ಥಿತಿ ಆ ಹುಡುಗಿಗೆ. ಹೀಗಾಡಿದ್ರು ಆ ತಾಯಿ ಆತ್ಮಕ್ಕೆ ಎಷ್ಟು ನೋವಾಗಿಲ್ವೇ? ಯಾರ ಮಾತು ಕೇಳಲ್ವಲ್ಲ ಆತ. ನೆರೆದಿದ್ದವರು ನಾನಾ ತರಹ ಮಾತನಾಡ್ಕೊಳ್ತಾ ಇದ್ರು. ಕೊನೆಯ ಸಾರಿ ಎಂಬಂತೆ ಸ್ವಾತಿ ತನ್ನ ಮನೆಯನ್ನು, ತನ್ನ ಊರಿನ ಜನರನ್ನು ತುಂಬಿದ ಕಣ್ಣಿನಿಂದ ನೋಡುತ್ತಾ ಹೊರಟ್ಲು. ಟ್ಯಾಕ್ಸಿ ಮುಂದಕ್ಕೆ ಚಲಿಸುತ್ತಿದ್ದಂತೆ ದೃಶ್ಯ ಮಸುಕಾಗಿ ಕೊನೆಗೆ ಕಾಣದಂತಾಯಿತು. ಇನ್ನು ನನಗೆ ಇವರೇ ಗತಿ, ಈ ಮನೆಯೇ ಗತಿ ಅನ್ನುವಾಗಲೇ ಆಪತ್ತಿಗಾಗಲಿ ಇವರೇ ದಿಕ್ಕು. ತಾಯಿ ಇದ್ದಿದ್ರೆ ಒಂದಲ್ಲ ಒಂದು ದಿವಸ ತವರಿನ ಬಾಗಿಲು ತಟ್ಟಬಹುದೇನೋ ಎಂಬ ಆಸೆ ಇತ್ತು. ಈಗ ತಾಯಿ ಇಲ್ಲದ ತವರು. ತಾಯಿ ಸತ್ಮೇಲೆ ತಂದೆ, ಚಿಕ್ಕಪ್ಪ ಆಗ್ತಾರೆ. ಆದರೆ ನನ್ನ ಪಾಲಿಗೆ ತಾಯಿ ಬದುಕಿದ್ದಾಗಲೇ ನನ್ನ ಪಾಲಿಗೆ ತಂದೆಯ ಪ್ರೀತಿ ಸತ್ತಿ ಹೋಗಿತ್ತು. ಇನ್ನು ಈಗ ಅದು ಶಾಶ್ವತವಾಗಿ ಮುಚ್ಚಿ ಹೋದ ಹಾಗೆ. ನನ್ನ ಅತ್ತೆ ಮನೆಯವರೇ ನನಗಾಗಿ ತೋರುತ್ತಿರುವ ಆದರ ಪ್ರೀತಿಗಾಗಿ ನಾನು ಈ ಮನೆಗೆ ಎಷ್ಟು ಮಾಡಿದರೂ ಕಡಿಮೆಯೇ ಎಂಬ ಭಾವನೆ ಬಲವಾಗಿ ಸ್ವಾತಿಯ ಮನದಲ್ಲಿ ಬೇರೂರಿ, ನೋವಿರಲಿ, ನಲಿವಿರಲಿ, ಆಯಾಸವಿರಲಿ, ಸಂಕಟವಿರಲಿ, ತುಟಿಕ್ ಪಿಟಿಕ್ ಎನ್ನದೆ ದುಡಿಯುತ್ತಿದ್ಲು. ಬಾಣತನದಲ್ಲಿ ಅಷ್ಟೇ. ಒಂದೇ ತಿಂಗಳಿಗೆಲ್ಲ ಎದ್ದು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳತೊಡಗಿದಳು. ಇನ್ನು ಹಸಿಮೈ, ಯಾಕೆ ಓಡಾಡ್ತಿ? ಹೇಗೋ ಆಗುತ್ತೆ, ಮಲ್ಕೊಂಬಾರ್ದೆ? ದೇವಕಿ ಹೇಳಿದ್ರು. ಇವಳಿಗೆ ಅವರ ಪರದಾಟ ನೋಡಿಕೊಂಡು ಮಲಗಿರಲಾಗುತ್ತಿರಲಿಲ್ಲ. ಹಾಗಾಗಿ ಮಲಗಿ ವಿಶ್ರಾಂತಿ ತಗೊಳ್ಳಲು ಇದೇನೇ ತಾಯಿ ಮನೆಯೇ
ಎಂದುಕೊಂಡವಳು ಯಾರಾದರೂ ತನ್ನ ಬಗ್ಗೆ ಏನಾದರೂ ಮಾತನಾಡಿದ್ರೆ ಸಾಕು ಚುಚ್ಚಿದ ಹಾಗೆ ಎದ್ದು ಕೆಲಸ ಮಾಡ್ತಿದ್ಲು. ಅತ್ತೆಯ ಕಡೆಯ ನೆಂಟರೊಬ್ಬರು ಬಂದಾಗ, ಇದೇನು ದೇವಕಿ ನಿನ್ನ ಕರ್ಮ, ನೀವೇ ಖರ್ಚು ಹಾಕಿ ಮದುವೆನೂ ಮಾಡ್ಕೊಂಡಿದ್ದಲ್ದೆ ಬಾಣತನದ ಖರ್ಚು ನಿಮ್ಮ ಮೇಲೆ ಬಿತ್ತು. ಸಾಲದ್ದು ಕೈಮೈ ಮುರಿಯೋ ಕೆಲಸ ಬೇರೆ. ಅಂತೂ ಅವಳಪ್ಪ ತುಂಬ ಜಾಣ ಬಿಡು, ಈ ನೆಪದಲ್ಲಿ ಖರ್ಚು ಉಳಿಸ್ಬಿಟ್ರು ಎಂದರು. ಇರಲಿ ಬಿಡೆ, ಏನು ಮಾಡೋಕ್ಕಾಗತ್ತೆ, ನಮ್ಮ ವಸ್ತು ನಮಗೆ ಭಾರವೇ. ಇನ್ನೊಬ್ಬ ಮಗಳಿದ್ದಿದ್ರೆ ಮಾಡ್ತಾ ಇರಲಿಲ್ವೇ? ದೇವಕಿ ಸೊಸೆ ನೊಂದುಕೊಳ್ಬಾರ್ದೆಂದು ಸಮರ್ಥಿಸುತ್ತಿದ್ದರು. ಆದರೂ ಸ್ವಾತಿಗೆ ಆ ಮಾತು ನೇರವಾಗಿ ಎದೆಗೆ ಇರಿದು ಗಾಯಗೊಳಿಸುತ್ತಿತ್ತು. ನನ್ನ ಹೀನ ಅದೃಷ್ಟಕ್ಕೆ ಇವರಿಂದಲೇ ಹೀಗೆ ಅನಿಸಿಕೊಳ್ಳುವ ಹಾಗಾಯಿತು. ಹಣವಂತೂ ನನ್ನಿಂದ ಕೊಡಲಾಗುತ್ತಿಲ್ಲ, ಮೈಶ್ರಮದಿಂದಲಾದರೂ ಇವರ ಋಣ ತೀರಿಸೋಣ ಎಂಬ ಹಠ ಬಲವಾಗಿತ್ತು. ಒಂದೊಂದು ಸಲ ಇದು ನನ್ನ ಗಂಡನ ಸಂಪಾದನೆಯಲ್ಲವೇ, ಪತ್ನಿಗೆ ಮಾಡಿದರೆ ಇವರೆಲ್ಲ ಯಾಕೆ ಹೀಗಾಡ್ತಾರೆ ಎಂಬ ಕೋಪ ಬರ್ತಿತ್ತು. ಹಿಂದೆಯೇ ನನ್ನ ಪತಿಯಾಗೋದಕ್ಕೆ ಮೊದಲು ಅವರು ಮಗ ತಾನೇ. ಸಹಜವಾಗಿ ಹೆಣ್ಣಿನವರು ಮಾಡಬೇಕಾದ ಖರ್ಚೆಲ್ಲ ಇವರೇ ಮಾಡಬೇಕಾಗಿ ಬಂದಾಗ ಈ ತರಹ ಅನ್ನಿಸೋದರಲ್ಲಿ ತಪ್ಪೇನಿದೆ? ಇದಕ್ಕೆಲ್ಲ ಕಾರಣ ನಾನು ಮಾಡಿದ ಒಂದೇ ಒಂದು ತಪ್ಪು, ಪ್ರೇಮಿಸಿದವನನ್ನು ಮದುವೆ ಆಗಿದ್ದು. ಅದಕ್ಕೆ ನನಗೆ ದೇವರು ಈ ಶಿಕ್ಷೆ ಕೊಟ್ಟಿದ್ದಾನೆ ಎನಿಸಿಬಿಟ್ಟಿತು. ಈಗಂತೂ ಮಾವ ನಿವೃತ್ತಿ ಹೊಂದಿ ಮನೆಯಲ್ಲಿದ್ದರು. ಅತ್ತೆ ಮನಸ್ಸು ಬಂದರೆ ಕೆಲಸ ಮಾಡ್ತಿದ್ರು, ಇಲ್ದಿದ್ರೆ ಇಲ್ಲ. ನಾದಿನಿ ಮದುವೆಯಾಗಿ ಅತ್ತೆಯ ಮನೆಗೆ ಹೋದಾಗ ಮಾಡೋದು ಇದ್ದೇ ಇದೆ ಎಂದು ಅವಳು ಯಾವುದಕ್ಕೂ ಬರ್ತಿರಲಿಲ್ಲ. ಇವರನ್ನೆಲ್ಲ ತೂಗಿಸ್ಕೊಂಡು ಹೋಗೋದ್ರಲ್ಲಿ ಸಾಕು ಬೇಕಾಗಿ ಬಿಡ್ತಿತ್ತು. ಅತ್ತೆಗೆ ಸೊಸೆ ಬಂದವಳೆಂದು ನಿವೃತ್ತಿ, ಮಾವನಿಗೆ ಕೆಲಸದಿಂದ ನಿವೃತ್ತಿ, ನಾದಿನಿ ಆರಾಮವಾಗಿ ವಿಶ್ರಾಂತಿ. ನನ್ನ ಪಾಲಿಗೆ ಯಾವಾಗ ವಿಶ್ರಾಂತಿ, ನನ್ನ ಕೆಲಸಕ್ಕೆ ಯಾವಾಗ ನಿವೃತ್ತಿ ಎನಿಸಿ ನೀಡಿದ ಉಸಿರು ಬಿಡ್ತಿದ್ಲು. ಹಾಗೆಲ್ಲ ತಾಯಿಯ ಮನೆ ನೆನಪಾಗ್ತಿತ್ತು. ಕೊನೆಗೂ ತವರು ಇದ್ದಿದ್ರೆ ನಾನು ಹಾಯಾಗಿ ಸ್ವಲ್ಪ ದಿವಸ ತಾಯಿಯ ಕೈಯಲ್ಲಿ ಹಾರೈಕೆ ಮಾಡಿಸ್ಕೊಂಡು ವಿಶ್ರಾಂತಿ ತೆಗೆದುಕೊಳ್ಬಹುದಾಗಿತ್ತು. ಆದರೆ ಇದೆಲ್ಲ ಸ್ವಾತಿಯ ಪಾಲಿಗೆ ರಾಜ್ಯ. ಅದು ಈ ಜನ್ಮದಲ್ಲಿ ನಡೆಯೋ ಹಾಗಿಲ್ಲ ಎಂಬ ಕಟ್ಟು ಸತ್ಯ ಅವಳೆದುರು ಭರತನಾಟ್ಯವಾಡಿ ಅಣಕುಸುತ್ತಿತ್ತು. ಸಿಂಧು ಬಿಂದುವಿಗೆ ತಾಯಿ ಸತ್ತರೂ ತವರಿನಿಂದ ನಡೆಯಬೇಕಾಗಿದ್ದೆಲ್ಲ ನಡೆಯಿತು. ತಂದೆ ಅವರಿಬ್ಬರಿಗೂ ಶ್ರೀಮಂತದಲ್ಲಿ ಬಂಗಾರದ ಬಳೆಗಳನ್ನು ಮಾಡಿಸಿಕೊಟ್ರು. ಪತಿಯ ಮನೆಯಲ್ಲಿ ಅದ್ದೂರಿಯಾಗಿ ಶ್ರೀಮಂತ ಮಾಡಿ ತವರಿಗೆ ಬಾಣತನಕ್ಕೆ ಕಳುಹಿಸಿದ್ರು. ಒಬ್ಬಳು ಬಾಣತನ ಮುಗಿಸಿಕೊಂಡು ಮಗುವಿನ ನಾಮಕರಣವಾಗಿ ಪತಿಯ ಮನೆಗೆ ಹೋಗುವುದರಲ್ಲಿ ಇನ್ನೊಬ್ಬಳು ಬಾಣತಿಯಾಗಿದ್ಲು. ಈ ಸಮಯದಲ್ಲಿ ಅವರಿಬ್ಬರಿಗೂ ಅಕ್ಕನ ನೆನಪು ಬಂದಿತ್ತು. ಅಕ್ಕನಿಗೂ ಈಗ ಹೆರಿಗೆ ಸಮಯವಲ್ಲವೇ? ಪಾಪ, ಅವಳು ಇಲ್ಲಿಗೆ ಬರುವ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತು. ಸಿಂಧು ನೆನೆಸಿಕೊಂಡ್ಳು. ಏನು ಮಾಡೋದಮ್ಮ, ನಿಮ್ಮ ಅಪ್ಪ ಅವಳನ್ನು ಕಂಡ್ರೆ ಕಿಡಿಕಾರ್ತಾನೆ. ಅಮ್ಮಂಗೆ ಸದಾ ಇವಳದೇ ಚಿಂತೆ ಇತ್ತು. ಸಾಯೋಕ್ಕೂ ಮುಂಚೆ ಒಂದು ಸಲ ಆದರೂ ನೋಡಲಿಲ್ಲ. ಬಿಂದು ಪೇಚಾಡಿಕೊಂಡ್ಳು. ಆ ಮೇಷ್ಟ್ರು ಬಂದು ಹೇಳಿದಾಗ ಎಷ್ಟು ಸಂತೋಷಪಟ್ಲು ಅಂತಿ. ನನಗಂತೂ ಅದನ್ನು ಮರೆಯೋಕೆ ಆಗೋಲ್ಲ. ನಿಮ್ಮ ಅಪ್ಪ ಒಪ್ಪಿದ್ರೆ ಖಂಡಿತ ಚೆನ್ನಾಗಿ ಆಗ್ಬಿಟ್ಟಿರೋಳು. ಅಮ್ಮ ಸಾಯೋಕ್ಕೆ ಅಪ್ಪ ಅಕ್ಕನನ್ನು ಕರ್ಕೊಂಡು ಬರೋದು ಬೇಡ ಅಂದಿದ್ದಕ್ಕಲ್ವ. ಸುಮ್ಮನೆ ಅಕ್ಕನ ಮೇಲೆ ತಪ್ಪು ಹೊರಿಸ್ತಾರೆ ಅಪ್ಪ. ಅವರು ಯಾವಾಗಲೂ ಹಾಗೆ. ತನ್ನ ತಪ್ಪು ತನಗೆ ತಿಳಿಯಲು ಬೇರೆಯವರದ್ದು ಎತ್ತಿ ಆಡೋದ್ರಲ್ಲಿ ನಿಸ್ಸೀಮ. ಎಲ್ಲರ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ. ಹಿರಿಯರು ಸ್ವಲ್ಪ ಸಮಾಧಾನವಾದ ಮೇಲೆ ಕ್ಷಮಿಸ್ತಾರೆ. ಹೀಗೆ ಕೊನೆಯ ತನಕ ಯಾರು ಹಠ ಸಾಧಿಸೋಲ್ಲ. ಇವನದು ವಿಚಿತ್ರ ಸ್ವಭಾವ. ಇದರಿಂದ ಅನ್ಯಾಯ ಆಗಿದ್ದು ಅಕ್ಕನಿಗೆ. ಪಾಪ, ತವರಿನ ಕಡೆ ಬರುವ ಹಾಗಿಲ್ವಲ್ಲ. ನಾವಾದರೂ ಹೋಗಿ ಬಂದು ಮಾತನಾಡೋಣ ಅಂದರೆ ನಮ್ಮ ಅತ್ತೆ ಮನೆಯವರು ಅದಕ್ಕೆ ಒಪ್ಪಲ್ಲ. ನಿಮ್ಮಮ್ಮ ತಂದೆಯೇ ಬಿಟ್ಕೊಂಡಿರುವಾಗ ನೀವ್ಯಾಕೆ ಹೋಗ್ತೀರಾ ಅಂತಾರೆ. ಎಲ್ಲ ಆ ಹುಡುಗಿ ಕರ್ಮ. ಹಿಂದಿನ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ಲೋ ಈಗ ಅನುಭವಿಸ್ತಾ ಇದ್ದಾಳೆ. ಅದು ಯಾವಾಗ ಅವನಿಗೆ ಬುದ್ಧಿ ಬರುತ್ತೋ. ಕೈಲಾಸನಾಥ್ ಅವರಿಗೆ ಬುದ್ಧಿ ಬರೋದಕ್ಕೆ ಎಲ್ಲಿ ಸಾಧ್ಯ? ಪತ್ನಿ ತೀರಿಸಿಕೊಂಡ ಮೇಲೆ ಸ್ವಾತಿಯ ಬಗ್ಗೆ ಇನ್ನೂ ಕೋಪ ಜಾಸ್ತಿಯಾಗಿತ್ತು. ಸ್ವಾತಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಪತ್ನಿ ಚಿಂತಿಸುತ್ತಿದ್ದಾಳೆ ವಿನಃ ಸಾಯುತ್ತಿರಲಿಲ್ಲ. ಅವಳು ಕೆಲಸ ಮಾಡಲಿ ಬಿಡಲಿ, ಹೆಂಡತಿ ಬದುಕಿದ್ದಾಳೆ ಎಂಬ ಸಮಾಧಾನವಾದರೂ ಇತ್ತು. ಆ ಮೇಷ್ಟ್ರು ಅದಲ್ಲಿಂದ ಅವಳ ವಿಷಯ ಹೊತ್ತು ತಂದವರು ಯಮರಾಜನ ಹಾಗೆ ಬಂದರು. ಅದೇ ಅವಳ ಸಾವಿಗೆ ಕಾರಣವಾಯಿತು.
ಇನ್ನು ಈ ಜನ್ಮದಲ್ಲಿ ಅವಳ ಮುಖ ನೋಡಲ್ಲ ಎಂದು ನಿರ್ಧರಿಸಿಬಿಟ್ಟಿದ್ರು. ತಾವು ಪತ್ನಿಯ ಆಸೆ ಈಡೇರಿಸಿದ್ರೆ ಬದುಕುತ್ತಿದ್ಲು ಎಂಬ ಭಾವನೆ ಒಂದು ಸಲ ಬಂದಿರಲಿಲ್ಲ ಅವರ ಮನದಲ್ಲಿ. ತಮ್ಮ ಮನೆ ಈ ಸ್ಥಿತಿಗೆ ಬರಲು ಕಾರಣಲಾದ ಮಗಳನ್ನು ಎಂದು ಕ್ಷಮಿಸುವ ಸ್ಥಿರವಿರಲಿಲ್ಲ. ಆದರೆ ಅವರ ಮನೆ ಅಂಗಳದಲ್ಲಿ ಬೆಳೆದ ಹೂಗಳು ಇನ್ನೊಂದು ಮನೆ ಬೆಳಗಲು ದೀಪವಾಗಿ ಹೋದರೂ ಆ ಹೂಗಳು ಬೆಳೆದ ಅಂಗಳ ಗಿಡವು ಮರೆಯಲಾರದು ಎಂಬ ದಿಕ್ಕಿಗೆ ಅವರ ಯೋಚನೆ ಅರಿಯಲಿಲ್ಲ. ಆ ಹೂವಿನ ಕಣಕಣದಲ್ಲೂ ಒಂದೊಂದು ಹೆಸಳಿನಲ್ಲೂ ಬೆಳೆದ ಮಣ್ಣಿನ ವಾಸನೆ ತುಂಬಿದೆ. ಗಿಡ ಉಸಿರು ಸದಾ ಅದರಲ್ಲಿ ಹಸಿರಾಗಿದೆ ಎಂದು ಒಂದೇ ಒಂದು ಸಲ ಯೋಚಿಸಿದ್ರೆ ಅವರು ಯೋಚಿಸಿದ್ರೆ ಸ್ವಾತಿ ತವರಿಗಾಗಿ ಹಂಬಲಿಸುವ ಕಾರಣವೇ ಇರ್ತಿರಲಿಲ್ಲ. ಸ್ವಾತಿ ಈ ನೆಪದಲ್ಲಿ ತನ್ನ ಜೀವಿತವನ್ನು ಸವೆಸಬೇಕಾಗಿರೋದು ಅವಳ ಹಣೆಯಲ್ಲಿ ಬರೆದಿರುವಾಗ ಅವಳ ತಂದೆಗೆ ಈ ನೆನಪು ಹಾಗೇ ಬರುತ್ತೆ. ಈಗಂತೂ ದೇವಕಿಯವರು ವಯಸ್ಸಾಗಿ ಮನೆಯ ಜವಾಬ್ದಾರಿ ಎಲ್ಲ ಸೊಸೆಗೆ ವಹಿಸಿಬಿಟ್ಟಿದ್ರು. ಕಲ್ಯಾಣಿಗೆ ಮದುವೆ ನಿಶ್ಚಯವಾಗಿತ್ತು. ಮನೆಯ ಕೆಲಸದ ಜೊತೆ ಮದುವೆಯ ಕೆಲಸವೂ ಅವಳ ಹೆಗಲಿಗೆ ಬಿದ್ದಿತ್ತು. ಕಲ್ಯಾಣಿಯು ಎಲ್ಲದಕ್ಕೂ ಅತ್ತಿಗೆಯನ್ನೇ ಹುಡುಕಿಕೊಂಡು ಬರ್ತಿದ್ಲು. ಯಾರು ಏನೇ ಕೇಳಿದ್ರೂ ದೇವಕಿಯವರು ಸ್ವಾತಿನ ಕೇಳಿ ಎಂದು ಬಿಡ್ತಿದ್ರು. ಇದೆಲ್ಲದರ ಜೊತೆಗೆ ಮಗ ವಿಶ್ವಾಸನು ಗಮನಿಸಬೇಕಾಗಿತ್ತು. ಮದುವೆಯ ಸಿದ್ಧತೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ಲು. ಮದುವೆಗೆ ಬಂದವರೆಲ್ಲ ಸ್ವಾತಿಯನ್ನು ಹೊಗಳೋರೆ. ಆ ಸಂತೋಷದ ಸಮಯದಲ್ಲಿ ಸ್ವಾತಿ ಮನಗೊಂಡ ಪ್ರಸಂಗ ಬಿಡಲಿಲ್ಲ. ಬಂದವರೆಲ್ಲ ಸ್ವಾತಿಯ ತಾಯಿ ತಂದೆ ಬಗ್ಗೆ ವಿಚಾರಿಸುವವರೇ. ಹೊಸ ಬೀಗರಿಗೂ ಅವಳ ಮನೆಯವರು ಯಾಕೆ ಬಂದಿಲ್ಲ ಎಂಬ ಅಚ್ಚರಿ. ಎಲ್ಲರೂ ನೇರವಾಗಿ ಇವಳನ್ನೇ ಕೇಳ್ತಿದ್ರು. ಇದೇನು ನಿಮ್ಮ ತಂದೆ ಕಾಣಿಸ್ತಿಲ್ಲ? ಅವರಿಗೆ ಹೊಲದ ಕಡೆ ಹೋಗಬೇಕಾಗಿ ಬಂದಿಲ್ಲ. ನಿಮ್ಮ ತಂಗಿಯಾದರೂ ಬರ್ಬೋದಿತ್ತಲ್ಲ? ಅವರಿಗೆ ಅವರ ಮಕ್ಕಳಿಗೆ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಹೋಗಲಿ, ನಿನ್ನವರು ಅಂತ ಬೇರೆ ಯಾರೂ ನೆಂಟರಿಲ್ಲವೇ? ಅವರಾದರೂ ಬರ್ಬೋದಿತ್ತು. ಹೌದು, ನನಗೆ ಯಾರೂ ಇಲ್ಲ, ಎಲ್ಲ ಇವರೇ ಅಂದು ಆ ತುಂಬಿದ ಮದುವೆ ಮಂಟಪದಲ್ಲಿ ಕೂಗಿ ಹೇಳಬೇಕೆನಿಸಿತು ಸ್ವಾತಿಗೆ. ಆದರೆ ಬಾಯಿ ಮುಷ್ಕರ ಹೂಡಿತು. ಎಲ್ಲ ಮರೆತ ಸಂಭ್ರಮದಿಂದ ಓಡಾಡುತ್ತಿದ್ದವಳಿಗೆ ಮತ್ತೆ ಆ ನೆನಪು ಮರುಕಳಿಸುವಂತೆ ಮಾಡಿತ್ತು. ರೂಮಿನಲ್ಲಿ ಹೋಗಿ ಒಂಟಿಯಾಗಿ ಬಾಗಿಲು ಹಾಕ್ಕೊಂಡು ಅಳತೊಡಗಿದಳು. ಸ್ವಾತಿ, ಎಲ್ಲಿದ್ದಿ? ಬೇಗ ಬಾರೆ. ಆ ಪುರೋಹಿತರು ಹೋಮಕ್ಕೆ ಅರಳು ಕೇಳ್ತಾ ಇದ್ದಾರೆ. ಎಲ್ಲಿಟ್ಟಿದ್ದಿ? ವಿಶ್ರಾಂತ್ ಎಲ್ಲ ಕಡೆ ಹುಡುಕಿ ರೂಮಿಗೆ ಬಂದು ಬಾಗಿಲು ಬಡಿದ. ಬಾಗಿಲು ತೆಗೆದ ಪತ್ನಿಯ ಕಣ್ಣು ಕೆಂಪಾಗಿ ಮುಖ ಊದಿರುವುದು ಕಂಡು, ಯಾಕೆ ಸ್ವಾತಿ, ಅಳ್ತಾ ಇದೆಯಾ? ಯಾರೇನಂದ್ರು ಎಂದ. ಎಲ್ಲರೂ ನನ್ನ ಮನೆಯವರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಮತ್ತೆ ಅಳು ನುಂಗಿ ಬಂತು. ಅವರಿಗೇನು ಗೊತ್ತು? ನಿನ್ನ ವಿಚಾರ ಸಹಜವಾಗಿ ಕೇಳ್ತಾರೆ. ಅದಕ್ಕೆ ಹೀಗೆ ಅಳ್ತಾ ಕೂಟ್ಬಿಟ್ಟಿಯಾ? ಸರಿ, ಬೇಗ ಅರಳಲಿದೆ ಕೊಡು ಬಾ. ಅವಸರಪಡಿಸಿ ಓಡಿದ. ನನ್ನ ಬಗ್ಗೆ ಸ್ವಲ್ಪನಾದರೂ ಅನುಕಂಪ ತೋರದೆ ಓಡಿಬಿಟ್ರಲ್ಲ. ಇವರಿಗೆ ನನ್ನ ಬಗ್ಗೆ ಉದಾಹರಣೆ ಮೂಡುತ್ತಿದೆಯೇ? ನಮ್ಮನ್ನು ಬಿಟ್ಟರೆ ಗತಿಯಿಲ್ಲ, ಹೇಳಿದ ಹಾಗೆ ಕೇಳಬೇಕು ಅನ್ನೋ ಅಧಿಕಾರ ಚಲಾಯಿಸ್ತಾ ಇದ್ದಾರೆಯೇ? ಗರಬಡಿದವಳಂತೆ ನಿಂತೇ ಇದ್ಲು. ಇದೇನಮ್ಮ ಹೀಗೆ ನಿಂತು ಬಿಟ್ಟಿದ್ದಿ? ಅಲ್ಲಿ ಪುರೋಹಿತರು ಅವಸರ ಪಡಿಸ್ತಾ ಇದ್ದಾರೆ. ಬೇಗ ಬಾ. ಮುಖ ಯಾಕೆ ಹೀಗಿದೆ? ದೇವಕಿ ಬಂದು ಕೇಳಿದ್ರು. ಎಲ್ಲರೂ ನನ್ನ ತವರಿನ ಬಗ್ಗೆ ಕೇಳ್ತಾರಮ್ಮ. ಮುಂದೆ ಹೇಳೋದಕ್ಕೆ ಹೋದವಳನ್ನು ತಡೆದು ದೇವಕಿ, ಮೊದಲು ಅರಳಲಿದೆ ಕೊಡು ಬಾ, ಆಮೇಲೆ ಬೇರೆ ಮಾತು ಎಂದ್ಬಿಟ್ರು. ಅವರಿಗೆ ಮೊದಲು ಕೆಲಸವಾಗಬೇಕಿತ್ತು, ಆ ಕಡೆ ಗಮನವಿತ್ತು. ಆದರೆ ಇವರಿಗೂ ನನ್ನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಯಾರೂ ವಿಚಾರಿಸುವವರು ಇಲ್ದಿದ್ರೆ ಹೀಗೆ ಅನಾಧಾರಣಾಗಿ ಗುರಿಯಾಗೋದು. ನನಗೂ ನನ್ನವರು ಅಂತ ಬಂದು ಹೋಗಿ ಮಾಡ್ತಾ ಇದ್ರೆ ಈ ರೀತಿ ನನ್ನ ಅಂತಿದ್ರ? ನಾನಾದರೂ ಹೇಗೆ ಅಂದಿದ್ರೆ ಸುಮ್ಮನಿರ್ತಿದ್ರೇನು? ಎದರುತ್ತರ ಕೊಡ್ತಿದ್ದೆ. ಈಗ ಬಾಯಿ ಸತ್ತವಳ ಹಾಗೆ ಇರಬೇಕಾಗಿದೆ. ಸಂಕಟ ಮತ್ತೆ ಕಣ್ಣು ತುಂಬಿತು. ಇನ್ನು ಇಲ್ಲೇ ನಿಂತಿದ್ರೆ ಮತ್ತಾರಾದರೂ ಹುಡ್ಕೊಂಡು ಬರ್ತಾರೆ. ಇಲ್ಲದ ರಂಪಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಎಂದುಕೊಂಡು ಕಣ್ಣೊರೆಸಿಕೊಂಡು ಕೆಲಸದ ಕಡೆ ಗಮನ ಹರಿಸಿದ್ಲು. ಮದುವೆ ಮುಗಿದು ಕಲ್ಯಾಣಿ ಪತಿಯ ಮನೆಗೆ ಹೊರಟಾಗ ಅತ್ತಿಗೆ, ನಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ತಾಯಿಯ ಮನೆ ಬಗ್ಗೆ ಕೇಳಿದ್ರೆ ಏನು ಹೇಳಲಿ? ಈಗಲೇ ಎಲ್ಲ ವಿಚಾರಿಸ್ತಾ ಇದ್ದಾರೆ. ನಾನು ಮಾತು ಮರೆಸಿದ್ದೆ ಎಂದು ಪ್ರಶ್ನೆ ಹಾಕಿದ್ಲು. ಏನು ಹೇಳಲಿ ನಾನು? ಸ್ವಾತಿ ಅನುಮಾನಿಸಿದ್ಲು. ಎಷ್ಟು ದಿವಸ ಅಂತ ಮುಚ್ಕೊಳ್ಳೋದಕ್ಕೆ ಸಾಧ್ಯ? ಇವತ್ತಲ್ಲ ನಾಳೆ ತಿಳಿದೇ ತಿಳಿಯುತ್ತೆ. ಇರುವ ವಿಷಯವನ್ನು ಹೇಳು.
ಆನಂದರಾವ್ ತಟ್ಟನೆ ನೋಡಿದ್ರು. ಆ ಮಾತು ಸಹಜವಾದರೂ ಈಗ ಸ್ವಾತಿಯ ಮನಸ್ಸು ಸರಿ ಇರದ ಕಾರಣ ಕಾಮಾಲೆ ಕಣ್ಣಿನವರಿಗೆ ಎಲ್ಲ ಹಳದಿ ಕಾಣುವಂತೆ ಅವರ ಮಾತಿನಲ್ಲಿ ಅಸಡ್ಡೆ ಇದೆ ಎನಿಸಿತು. ಇವರು ಮನೆಯವರಿಗಾಗಿ ನನ್ನ ಜೀವನವನ್ನೇ ಗಂಧದ ಗರಡಿಯಂತೆ ಹಾಗೆ ತೆಗೆಯುತ್ತಿದ್ದೇನೆ. ಹಾಗಿದ್ದು ನನ್ನಲ್ಲಿ ಯಾರಿಗೂ ಅಸಡ್ಡೆ ಮೂಡತೊಡಗಿದೆಯೇ? ಎಲ್ಲರೂ ಇದ್ದು ಅನಾಥಳಂತೆ ಇಲ್ಲಿ ಈ ಮಾತು ಕೇಳುವ ಹಾಗಾಯಿತಲ್ಲ. ಸ್ವಾತಿಯ ಮುಖ ಕೀಳಾಗಿತು. ಮನಸ್ಸಿಗೆ ನೋವಾಗಿದ್ದರೂ ಕೈ ಕಟ್ಟಿ ಕೊಡುವ ಹಾಗಿಲ್ಲ. ಮನೆಯಲ್ಲಿ ಛತ್ರದಿಂದ ಸಾಮಾನೆಲ್ಲ ಹರಡಿದೆ. ಇನ್ನೂ ಕೆಲವು ನೆಂಟರು ಇದ್ದಾರೆ. ಯೋಚಿಸುತ್ತಾ ಕುಳಿತರೆ ಮತ್ತೆ ಇನ್ನೇನಾದರೂ ಕೇಳಲು ಹಾಗೆ ಆಗುತ್ತೆ ಎಂದುಕೊಂಡು ಮೈಗೂಡುವಿಕೊಂಡು ಎದ್ದಳು. ಆ ಬಗ್ಗೆ ಆಡಿದವರಿಗೆಲ್ಲ ತಪ್ಪೇನೂ ಕಾಣಲಿಲ್ಲ. ಇರುವ ವಿಷಯ ತಾನೇ. ಮುಚ್ಚಿಕೊಡೋದಕ್ಕೆ ಅವರು ನಮ್ಮ ಬೀಗರಲ್ವೇ? ಮುಚ್ಚಿಟ್ಟು ಇಲ್ಲದ ಸಂದೇಹಕ್ಕೆ ಆಸ್ಪದ ಕೊಡೋದಕ್ಕಿಂತ ಸತ್ಯ ತಿಳಿಸೋದು ಮೇಲು ಎಂಬ ಭಾವನೆ ಅವರದ್ದು. ಅದು ಅಲ್ಲದೆ ಸ್ವಾತಿಯ ತವರಿನ ಬಗ್ಗೆ ಯಾರಾದರೂ ವಿಚಾರ ಮಾಡಿದಾಗಲೆಲ್ಲ ಅವಳ ಕಣ್ಣೀರು ಹಾಕ್ತಿದ್ದು ಅವರಿಗೆಲ್ಲ ಅದು ಮಾಮೂಲು ದೃಶ್ಯವಾಗಿ ಬಿಟ್ಟಿತು. ದಿನ ಸಾಯೋರಿಗೆ ಅಳೋರ್ಯಾರು ಎಂಬಂತೆ ಬಂದುಬಿಟ್ಟಿತ್ತು. ಕಲ್ಯಾಣಿ ಮದುವೆಯಾದ ಮೊದಲ ವರ್ಷ ಶಾಸ್ತ್ರೋಕ್ತವಾಗಿ ಕರೆಯಬೇಕಾದ ಹಬ್ಬಗಳಿಗೆಲ್ಲ ಅಳಿಯ ಮಗಳನ್ನು ಕರೆದು ಉಪಚರಿಸಿ ಉಡುಗೊರೆ ಕೊಟ್ಟು ಕಳುಹಿಸುತ್ತಿದ್ದಾಗ ಕಂಡಾಗಲೆಲ್ಲ ಸ್ವಾತಿಯ ಮನಸ್ಸು ತನ್ನದನ್ನೇ ನೆನೆಯುತ್ತಿತ್ತು. ನಾನು ಇದೆಲ್ಲದರಿಂದ ವಂಚಿತಳಾಗಿದ್ದೇನೆ. ನಾನೇನು ನನ್ನ ಯಜಮಾನರು ಇಂತಹ ಯಾವ ಉಪಚಾರಗಳನ್ನು ಕಂಡಿಲ್ಲ. ಆದರೆ ನನ್ನ ಹಾಗೆ ಇವರ ಮನದಲ್ಲಿ ಆ ಅನಿಸಿಕೆ ಬಂದಿರಬಹುದಲ್ಲವೇ? ಬರದೇ ಇರುತ್ತದೆಯೇ? ಅತ್ತಿಗೆ ಅನಿಸಿರುತ್ತದೆ. ಇರುವವನು ಒಬ್ಬ ಮಗ, ಅವನಿಗೆ ಈ ತರಹದ ಉಪಚಾರದಿಂದ ವಂಚಿತನಾದನಲ್ಲ ಎಂದು. ಇದು ಸಹಜ. ತಾಯಿಯಾದವಳು ಮಗನ ಸುಖಕ್ಕಾಗಿ ಈ ಮದುವೆಗೆ ಒಪ್ಪಿದರೂ ಮನಸ್ಸಿನ ಭಾವನೆಗಳನ್ನು ಅದುಮಿಡಲು ಸಾಧ್ಯವೇ? ಆದರೂ ಇವರೆಲ್ಲರೂ ನನಗೆ ನೋವಾಗಬಾರದೆಂದು ಹೊರಗೆ ತೋರಿಸಿಕೊಳ್ಳುತ್ತಿಲ್ಲ. ಮನೆಯವರು ಅದುಮಿಟ್ಟ ಹಾಗೆ ಹೊರಗಿನವರು ಯಾಕೆ ಆ ಯೋಚನೆ ಮಾಡ್ತಾರೆ? ಅವರಿಗೆ ಇಂತಹ ವಿಷಯಗಳು ಸಿಕ್ಕರೆ ಅನುಕಂಪ ತೋರಿಸುವ ನೆಪದಲ್ಲಿ ಚುಚ್ಚಿ ಆಡುತ್ತಾರೆ. ನಾನು ಅದನ್ನು ಮನಸ್ಸಿಗೆ ಹಚ್ಕೊಂಡು ಕಣ್ಣೀರು ಹಾಕಿ ನನ್ನ ಮನೆಯವರಿಗೆ ಬೇಜಾರು ಮಾಡೋದರಲ್ಲಿ ಅರ್ಥವಿಲ್ಲ. ಇದರಿಂದ ಅವರಿಗೆ ನನ್ನ ಬಗ್ಗೆ ಇರುವ ಅಭಿಮಾನಕ್ಕೆ ಕುಂದಾಗಬಹುದು. ನಾನು ಎಷ್ಟು ಸುಖವಾಗಿ ನೋಡಿಕೊಂಡ್ರೂ ಇವಳು ಇನ್ನೂ ತವರನ್ನು ನೆನೆದು ಕಣ್ಣೀರು ಹಾಕ್ತಾಳಲ್ಲ ಎಂದು ಜಿಗುಪ್ಸೆ ಮೂಡಬಹುದು. ಇನ್ನು ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ನಾನು ನನ್ನ ಮೆಚ್ಚಿದವರ ಕೈ ಹಿಡಿಯುವಾಗ ಹೊಸಿಲು ದಾಟಿ ಹೊರ ಬಂದಿದ್ದೇನೆ. ಅದಕ್ಕೆ ಪ್ರತಿಯಾಗಿ ನನ್ನವರೊಬ್ಬರು ಅಲ್ಲ, ನನ್ನವರು ಮನೆಯವರು ಸಹ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಹೀಗಿರುವಾಗ ಇನ್ನು ನಾನ್ಯಾಕೆ ನನ್ನ ತವರನ್ನು ಕುರಿತು ಚಿಂತಿಸಿ ಎಲ್ಲರಿಗೂ ಬೇಜಾರು ಮಾಡುವುದಲ್ಲದೆ ನನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಕು? ಈಗ ಇದು ನನ್ನ ಮನೆ. ಇವರೆಲ್ಲ ನನ್ನವರು. ನನಗೆ ಈ ಮನೆಯಲ್ಲಿ ಪೂರ್ಣ ಸ್ವಾತಂತ್ರ್ಯವಿದೆ. ಆಯಾಸವಾದಾಗ ವಿಶ್ರಾಂತಿ ತೆಗೆದುಕೊಂಡರಾಯಿತು. ಅತ್ತೆ ಹೇಳ್ತಲೇ ಇದ್ದಾರಲ್ಲ, ನಾನೇ ನನ್ನ ಬಗ್ಗೆ ಕೀಳರಿಮೆ ಬೆಳೆಸ್ಕೊಂಡು ಶ್ರಮ ತೆಗೆದುಕೊಳ್ಳುತ್ತಿದ್ದೆ. ಇನ್ಮೇಲೆ ಹಾಗೆ ಮಾಡಲ್ಲ. ನಿಷ್ಠೆಯಿಂದ ಕರ್ತವ್ಯ ಮಾಡೋದು, ಆಯಾಸ ಆದಾಗ ವಿಶ್ರಾಂತಿ ತೆಗೆದುಕೊಳ್ಳೋದು. ಈಗ ಕಲ್ಯಾಣಿನೂ ಇಲ್ಲ, ಅತ್ತೆ ಮಾವ ಯಾವ ತಂಟೆಗೂ ಬರಲ್ಲ. ಇನ್ನು ನಾನು, ನನ್ನ ಪತಿ, ನನ್ನ ಮಗ. ನಾನು ನಗುತ್ತಾ ಇದ್ದರೆ ನನ್ನವರಿಗೂ ಖುಷಿ ಇರುತ್ತೆ. ಸದಾ ಚಿಂತಿಸುತ್ತಾ ಸದಾ ಕೆಲಸ ಮಾಡಿ ಆಯಾಸವಾದ ಮುಖ ನೋಡ್ತಿದ್ರೆ ನೋಡೋರಿಗೂ ಬೇಸರ. ಇನ್ನು ಈ ಚಿಂತೆಗೆ ಹಿಂದೆ ನಿವೃತ್ತಿ ಕೊಟ್ಬಿಡ್ತೀನಿ. ಇದೇ ನನ್ನ ತವರು, ಇದೇ ನನ್ನ ಪತಿಯ ಮನೆ. ಈಗ ಆ ತಾಯಿ ಇಲ್ಲದ ತವರಿಗೆ ಹೋದರೂ ನನಗೆ ಸಮಾಧಾನವಂತೂ ಸಿಗೋದಿಲ್ಲ ಎಂಬ ದೃಢ ನಿರ್ಧಾರ ಮಾಡ್ಕೊಂಡು ಬಿಟ್ಲು ಸ್ವಾತಿ. ಈಗ ಅವಳು ಯಾರೋ ಏನೇ ಅಂದರೂ ನಗುತ್ತಾ ಮಾತು ತೇಲಿಸಿ ಬಿಡ್ತಿದ್ಲು. ಮನದ ನಿರ್ಧಾರ ಅವಳ ಮುಖದಲ್ಲಿ ಕಾಂತಿ ತಂದಿತ್ತು. ಏನೇ ಸ್ವಾತಿ, ಕಳೆಯಿಂದ ಕೂಡಿದೆ? ಏನಾದರೂ ಸಮಾಚಾರ ಇದೆಯಾ? ದೇವಕಿ ಈಚೆಗೆ ಸೊಸೆ ಉತ್ಸಾಹದಿಂದ ಇರೋದನ್ನು ಕಂಡು ಕೇಳಿದ್ರು. ಯಾಕಮ್ಮ, ಇನ್ನೊಂದು ಬಾಣ್ತನ ಮಾಡಬೇಕು ಅಂತ ಆಸೆ ಆಗಿದೆಯೇ? ನಕ್ಕು ಕೇಳಿದ್ಲು. ಮಾಡ್ತೀನಿ ಬಿಡು, ಅದಕ್ಕೇನಂತೆ? ಒಂದು ಹೆಣ್ಣು ಮಗು ಆಗಲಿ. ನನಗೆ ಹೆಣ್ಣು ಗಂಡು ಇಲ್ವಾ? ವಿಶ್ವಾಸನೇ ಸಾಕು. ಇನ್ನು ನಿಮಗೆ ತೊಂದರೆ ಕೊಡಲ್ಲ. ಇದೆಂತಹ ತೊಂದರೆ ಬಿಡು. ಈಗ ಕಲ್ಯಾಣಿಗೆ ಆದರೆ ಮಾಡಲ್ವೇ? ಈಗ ಕಲ್ಯಾಣಿಗೆ ಮಾಡಿ ಸಾಕು. ನನಗೆ ಅವನೊಬ್ಬನೇ ಸಾಕು. ಯಾಕೆ ಸ್ವಾತಿ, ಹೆಣ್ಣು ಮಗು ನಿನಗೆ ಇಷ್ಟವಿಲ್ವೇ? ತುಂಬ ಇಷ್ಟ. ಆದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ನಿಮ್ಮಂಥ ಅತ್ತೆ ಸಿಗಬೇಕಲ್ಲ, ಅದಕ್ಕೆ ಒಂದೇ ಸಾಕು. ಹುಚ್ಚುಡುಗಿ,
ನನ್ನ ಅದೆಷ್ಟು ಹೊಗಳ್ತೀಯ, ಜಾಸ್ತಿ ಹೊಗಳ್ಬೇಡ. ಪಿತ್ತ ನೆತ್ತಿಗೇರಿದ್ರೆ ಅತ್ತೇನೆ ತೋರಿಸ್ಬಿಡ್ತೀನಿ. ಈಗ ಸಾಧ್ಯವಿಲ್ಲ ಬಿಡಿ. ಅಂದರೆ ನೀನೇ ಸೊಸೆ ತಾನೇ, ತೋರಿಸುವ ಮಟ್ಟಕ್ಕೆ ಬಂದುಬಿಟ್ಟಿದೀಯಾ? ಹಾಗಲ್ಲ, ಅತ್ತೆತನ ತೋರಿಸುವ ಹಾಗಾದರೆ ಮೊದಲೇ ತೋರಿಸಬೇಕಾಗಿತ್ತು. ಈಗ ನಿಮ್ಮ ಮನದಲ್ಲಿ ನನಗೆ ಮಗಳ ಸ್ಥಾನ ಕೊಟ್ಬಿಟ್ಟಿದ್ದೀರಿ. ಇನ್ನು ಅದನ್ನು ಬದಲಾಯಿಸೋದು ಕಷ್ಟ. ಈಗ ನಿಮ್ಮ ಜವಾಬ್ದಾರಿ ಎಲ್ಲ ನನ್ನ ಹೆಗಲಿಗೆ ಬಂದಾಯಿತು, ಹಾಸ್ಯ ಮಾಡಿದಳು. ಆದರೆ ನಾನು ಈ ಮನೆಯ ಯಜಮಾನಿ ಅಲ್ವಾ? ಅಲ್ಲ ಅಂತ ಯಾರಂದ್ರು? ನೀವು ರಾಷ್ಟ್ರಪತಿ, ನಾನು ಪ್ರಧಾನಿ. ನಾಮಕವಷ್ಟೇ ಯಜಮಾನಿ ಅನ್ನೋ ಎಂದು ಜೋರಾಗಿ ನಕ್ಕು. ನೋಡಿದ್ಯೇನೋ ವಿಶ್ರಾಂತ್, ನಿನ್ನ ಹೆಂಡತಿ ಏನು ಹೇಳ್ತಿದ್ದಾಳೆ? ರೂಮಿನಲ್ಲಿದ್ದ ಮಗನಿಗೆ ಕೂಗಿ ಹೇಳಿದ್ರು. ಇಲ್ಲಿಂದಲೇ ಕೇಳ್ತಾ ಇದ್ದೀನಿ. ಸದ್ಯ ಇಷ್ಟು ವರ್ಷಗಳ ಮೇಲಾದರೂ ಇವಳು ಹೀಗೆ ನಗ್ನಗ್ತಾ ಮಾತಾಡ್ತಿದ್ದಾಳಲ್ಲ. ಸದಾ ಅವಕಾಶ ಕಳಚಿ ತಲೆಯ ಮೇಲೆ ಬಿದ್ದೋರ ಹಾಗೆ ಇರ್ತಾ ಇದ್ಲು. ಅಲ್ಲಿಂದಲೇ ಉತ್ತರಿಸಿದ. ಇನ್ಮೇಲೆ ಈ ಮನೆಯಲ್ಲಿ ಸದಾ ನಗುವೇ ತುಂಬಿರುತ್ತೆ. ಏನು ಯೋಚನೆ ಮಾಡಬೇಡಿ ಎಂದ್ಲು ಸ್ವಾತಿ. ಅಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡುತ್ತಾ ಇದ್ದಾಗ ಗೇಟಿನ ಶಬ್ದಕ್ಕೆ ತಿರುಗಿ ನೋಡಿದ್ಲು ಸ್ವಾತಿ. ಅಲ್ಲಿ ಕನ್ನಡ ಮೇಷ್ಟ್ರು ಒಳಬರುತ್ತಿದ್ರು. ಹಿಂದೆಯಾದರೆ ಅವರನ್ನು ನೋಡಿ ತಕ್ಷಣ ತನ್ನ ಊರಿನ ನೆನಪು ಬಂದು ಮೈ ಪುಳಕವೆನಿಸವಾಗುತ್ತಿತ್ತು. ತನ್ನ ಮನೆಯವರ ವಿಷಯ ತಿಳಿಯಲು ಮನ ಕಾತುರಗೊಳ್ಳುತ್ತಿತ್ತು. ಇಂದು ಅದನ್ನೆಲ್ಲ ಮೆಟ್ಟಿ ನಿಂತಿದ್ದರಿಂದ ಬನ್ನಿ ಸರ್ ಒಳಗೆ ಎಂದು ಕರೆದು ಒಳಗೆ ಹೋಗಲು ಹೆಜ್ಜೆ ಇಟ್ಲು. 1 ನಿಮಿಷ. ಮೇಷ್ಟ್ರು ಇವಳ ಬಳಿ ಬಂದು ಹೇಳಿದ್ರು. ಏನು ಸರ್? ನಾನು ಒಂದು ದುಃಖದ ವಿಚಾರ ಹೇಳೋಕೆ ಬಂದಿದ್ದೀನಮ್ಮ. ಹೇಳಿ ಸರ್. ಧ್ವನಿ ಸಹಜವಾಗಿತ್ತು. ಮೇಷ್ಟ್ರಿಗೆ ಆಶ್ಚರ್ಯವಾಯಿತು. ಗಾಬರಿಯಿಂದ ಕಂಗಾಲಾಗುತ್ತಾಳೆ ಎಂದುಕೊಂಡವರಿಂದ ಶಾಂತವಾದ ಉತ್ತರ. ನಿಮ್ಮ ತಂದೆ ಹೋಗ್ಬಿಟ್ರಮ್ಮ. ಸ್ವಾತಿ ಒಂದು ಕ್ಷಣ ತಟ್ಟನೆ ತಲೆ ಎತ್ತಿ ಅವರನ್ನು ನೋಡಿದ್ಲು. ಸ್ವಲ್ಪ ನಿಧಾನಿಸಿ, ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕಲ್ವಾ? ಮರುಪ್ರಶ್ನೆ ಹಾಕಿದ್ಲು. ಇವಳಿಗೆ ತಲೆ ಸರಿ ಇದೆಯೋ ಇಲ್ವೋ? ಜನ್ಮ ಕೊಟ್ಟ ತಂದೆ ಸಾವಿನ ಸುದ್ದಿ ಕೇಳಿ ಹೀಗೆ ನುಡಿತಾ ಇದ್ದಾಳಲ್ಲ ಎಂದುಕೊಂಡ್ರು. ಯಾಕೆ ಸರ್, ನನ್ನ ಮಾತಿನಲ್ಲಿ ಸತ್ಯವಿಲ್ವೇ? ಇದೇನಮ್ಮ? ಆದರೂ ಈಗ ನಿನ್ನ ತವರಿನ ಕಡೆಯವರಿಗೆ ನಿನ್ನ ಸೋದರತ್ತೆ ಭಾಗೀರಥಮ್ಮ ನಿನ್ನ ಕರ್ಕೊಂಡು ಬರೋಕೆ ತಿಳಿಸಿದ್ದಾರೆ. ನನ್ನ ತವರೇ ಅದು ಎಂದು ಮುಚ್ಚಿ ಹೋಗಿದೆಯಲ್ಲ ಮೇಷ್ಟ್ರೆ. ನಾನು ಎಂದು ಆ ಮನೆಯ ಹೊಸ್ತಿಲು ದಾಟಿ ಬಂದೆನೋ ಅಂದೇ ನನಗೂ ನನ್ನ ತವರಿಗೂ ಸಂಬಂಧ ಕಡಿದು ಹೋಯಿತು. ನನ್ನ ತಾಯಿ ಸತ್ತಾಗ ಪೂರ್ತಿ ಮುಚ್ಚೋಯ್ತು. ಈಗ ಅಲ್ಲಿ ನಂದು ಅಂತ ಏನೂ ಇಲ್ಲ. ನನ್ನದಲ್ಲದ ಮನೆಗೆ ಹೇಗೆ ಬರಲಿ? ಅಂದು ನಾನು ಹೊಸ್ತಿಲು ದಾಟಿದಾಗಲೇ ನನ್ನ ಅಪ್ಪ ಅವರ ಪಾಲಿಗೆ ನಾನು ಸತ್ತೆ ಅಂತ ತಲೆಗೆ ಸ್ನಾನ ಮಾಡಿದ್ರಂತೆ. ಹೀಗಿರುವಾಗ ಈಗ ಬರಲು ನಾನ್ಯಾರು ಅವರಿಗೆ? ಈಗ ಅವರು ನನಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ತಲೆಗೆ ಸ್ನಾನ ಮಾಡ್ತೀನಿ. ಸ್ವಾತಿ, ನಿನಗೆ ಏನಾಗಿದೆಯಮ್ಮ? ಏನೂ ಆಗಿಲ್ಲ ಮೇಷ್ಟ್ರೆ. ಹಿಂದೆ ಆಗಿದ್ದು, ಈಗ ಸರಿಯಾಗಿದ್ದೀನಿ. ದಯವಿಟ್ಟು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಎಂದು ಒಳಗೆ ನಡೆದು ಬಿಟ್ಲು. ತಂದೆಯ ಸಾವಿನ ಸುದ್ದಿ ಕೇಳಿ ಮಗಳ ಕಣ್ಣಿನಲ್ಲಿ ಒಂದು ಹನಿ ನೀರು ಸಹ ಅವರಿಗಾಗಿ ಬರಲಿಲ್ಲ. ಇವಳಿಗೆ ಏನಾಗಿದೆ? ಮೇಷ್ಟ್ರು ಬಿಟ್ಟ ಬಾಯಿ ನಿಟ್ಟ ಕಣ್ಣಿನಿಂದ ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತು ಬಿಟ್ರು. ಅವರಿಗೇನು ಗೊತ್ತು ಸ್ವಾತಿ ತನ್ನ ತವರಿನ ಮೋಹ, ದಾಹ, ಮಮತೆ ಎಲ್ಲ ಕರೆಗಳನ್ನು ದಾಟಿ ಮೆಟ್ಟಿ ನಿಂತಿದ್ದಾಳೆ ಎನ್ನೋದು. ಇದೇ ಪ್ರಪಂಚದ ನೀತಿ. ಪ್ರೀತಿ, ಪ್ರೇಮ, ಮಮತೆ ತುಂಬಿಕೊಂಡಾಗ ಅದಕ್ಕಾಗಿ ಪರದಾಡೋದು. ಅದನ್ನು ಮೆಟ್ಟಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಬಿಟ್ಟರೆ ಅಲ್ಲಿ ಭಾವನೆಗಳಿಗೆ ಬೆಲೆಯೇ ಇರೋದಿಲ್ಲ. ಭಾವನೆಗಳೇ ಇಲ್ಲದ ಮೇಲೆ ಬೆಲೆ ಎಲ್ಲಿ ಬಂತು? ಆದರೆ ಅಂತ ತಲುಪುವಾಗ ಈ ಜೀವ ಎಷ್ಟು ಪಾಡುಪಡುತ್ತಿರುತ್ತದೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.